ಓಕೆ ಅದಕ್ಕೆ ಆಟೋ ಕಮ್ಮಿ ಎಷ್ಟಿದೆ ಸರ್ ಇದು ಟೋಟಲು? ಸರ್ ಇದು ಆಟೋಮೆಟಿಕ್ಕು ನಿಮ್ಗೆ ಅರೌಂಡ್ 25.5 ಓಕೆ. ಟಾಪ್ ಎಂಡ್ ಸರ್. ಅದೇ ಏನು ಫೀಚರ್ ನೋಡ್ತಿದ್ದೀರಾ ಟಾಪ್ ಎಂಡಲ್ಲಿ? ಬೇಸಿಕಲಿ ಟಾಪ್ ಎಂಡಲ್ಲಿ ಎಲ್ಲ ಇರುತ್ತಲ್ವ ಟೋಟಲ್? ಆಲ್ಮೋಸ್ಟ್ ಈಗೆಲ್ಲ ಮಿಡ್ ವೇರಿಯಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಓಕೆ. ಇನ್ನು ಟಾಪ್ ಎಂಡಲ್ಲಿ ಓನ್ಲಿ ಕಾಸ್ಮೆಟಿಕ್ ಚೇಂಜಸ್, ಅದು ಯೂಸ್ ಮಾಡಿದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸ್ಟಾರ್ಟ್ ಆಗೋದು ಡೀಸೆಲ್ ಮ್ಯಾನ್ಯಲ್ ನಿಮಗೆ 1666 ಸ್ಟಾರ್ಟ್ ಆಗುತ್ತೆ ಮ್ಯಾನ್ಯಲ್. ಏನು ಫೀಚರ್ ಮೇನ್ಲಿ ನೋಡ್ತಾರೆ ನೀವು? 16 ಸರ್. 16 ಸ್ಟಾರ್ಟಿಂಗ್ ಮ್ಯಾನ್ಯಲ್. ಡೀಸೆಲ್. ಓಕೆ ಓಕೆ. ಯಾವಾಗ ಬೇಕಾಗಿತ್ತು ಸರ್ ವೆಹಿಕಲ್? ನೆಕ್ಸ್ಟ್ ಮಂತ್ ಆಗಬೇಕಾ? ಆಟೋಮೆಟಿಕ್ ಸೀಟ ಅಡ್ಜಸ್ಟಬಲ್. ಇದು 8 ಬರುತ್ತೆ. ಸ್ಪೋರ್ಟ್ಸ್ ಮೋಡ್ ಇದೆಯಾ? ಸ್ಪೋರ್ಟ್ಸ್ ಮೋಡ್ ಅಂತಂದ್ರೆ ಇದೆ ಸರ್, ಡ್ರೈವ್ ಬಟ್ ಮ್ಯಾನ್ಯಲ್ ಬರಲ್ಲ, ಓನ್ಲಿ ಆಟೋಮೆಟಿಕ್. ಮ್ಯಾನ್ಯಲ್ ಗೊತ್ತು, ಇಲ್ಲ. ಸ್ಪೋರ್ಟ್ಸ್ ಮೋಡ್ ಅಂದರೆ ಹೈಯರ್ RPM ಅಲ್ಲಿ ಡ್ರೈವ್ ಆಗ್ತಿರುತ್ತೆ ಇಂಜಿನ್. ಸ್ಪೋರ್ಟ್ಸ್ ಮಾಡಲ್ಲ ಇದೆ ಈಗ ನಾರ್ಮಲ್ ಆಗಿ ಮೋಡ್ಸಲ್ಲಿ. ಏನು ಸಿಸ್ಟಮ್ ಏನು ಫೀಚರ್ಸ್ ಇದೆ ಇದರಲ್ಲಿ? ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಕನೆಕ್ಟಿವಿಟಿ ಬರುತ್ತೆ ನಿಮಗೆ ವೆಹಿಕಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ. ವಿತ್ ಟಾಪ್ ಎಂಡ್ ಹೋಗ್ತಿರೋದ್ರೆ ಲೈಕ್ ನಿಮಗೆ ಕಿಯಾ ಕನೆಕ್ಟ್ ಫೀಚರ್ಸು ಬರುತ್ತೆ. ಲೈಕ್ ಫೋನಿಂದನೇ ವೆಹಿಕಲ್ನ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡೋದು, ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡೋದು, ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪು, AC ಕಂಟ್ರೋಲು, ಇಂಥ ಫೀಚರ್ಸ್ ನಿಮಗೆ ಟಾಪ್ ಎಂಡಲ್ಲಿ ಸಿಗುತ್ತೆ. ಸನ್ರೂಫ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಮಿಡ್ ವೇರಿಯಂಟಿಂದನೇ ಕೊಟ್ಬಿಟ್ಟಿದ್ದಾರೆ. ಸನ್ರೂಫ್ LED ಹೆಡ್ ಲ್ಯಾಂಪ್ಸು ಬೇಸ್ ವೇರಿಯಂಟಿಂದನೇ ಬರುತ್ತೆ. ಓಕೆ. ಅದರಲ್ಲಿ 6 ಏರ್ ಬ್ಯಾಗ್ಸು, ಟೈರ್ ಪ್ರೆಷರ್ ಮಿಡ್ ಮಾನಿಟರ್. ವೇರಿಯಂಟ್ ಅದೇ ಎಷ್ಟಿದೆ? 16 ಅಂತ ಹೇಳಿದ್ರೆ ಸ್ಟಾರ್ಟಿಂಗು. ಅದು ಫಸ್ಟ್ ವೇರಿಯಂಟು. ಸನ್ರೂಫ್ ಇರೋದೆಲ್ಲ ನೋಡ್ತೀರಾ ಅಂದರೆ ನೀವು 20,61,000 ಆಗುತ್ತೆ. ಸನ್ರೂಫು, ಲೆದರ್ ಸೀಟ್ಸು, ಅಲಾಯ್ ವೀಲ್ಸು. ಓಕೆ. ವೈರ್ಲೆಸ್ ಚಾರ್ಜರು ಬರುತ್ತೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರೇರ್ ಕ್ಯಾಮ್ರಾ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್. 360 ಇರಲ್ಲ ಟಾಪ್ ಎಂಡಲ್ಲಿ ಮಾತ್ರ 360. ಇನ್ಫೋಟೈನ್ಮೆಂಟ್ ಸಿಸ್ಟಮ್ 10.25 ಇಂಚಸ್ ಇರುತ್ತೆ. 6 ಸ್ಪೀಕರ್ಸ್ ಬರುತ್ತೆ ನಿಮಗೆ ವೆಹಿಕಲಲ್ಲಿ. LED ಹೆಡ್ ಲ್ಯಾಂಪ್ಸ್, LED DRLs. ಎಷ್ಟು ಕಲರ್ ಬರುತ್ತೆ ಸರ್ ಇದು? 8 ಕಲರ್ ಇದೆ ಸರ್. ಓಕೆ. ಇದು ಬುಕ್ಕಿಂಗ್ ಅಮೌಂಟ್ 25,000 ಬುಕ್ಕಿಂಗ್ ಅಮೌಂಟ್ ಸರ್. ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಗಾಡಿಗೆ. ಎಷ್ಟು ಸರ್ ಅಂದರೆ ಬೇರ್ ಮಿನಿಮಮ್ ಅಂತಂದ್ರೆ ನಿಮಗೆ 8 to 10 ವೀಕ್ಸ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ವೇರಿಯಂಟ್ ಮೇಲೆ ವೆಯ್ಟಿಂಗ್ ಪೀರಿಯಡು ಚೇಂಜ್ ಆಗುತ್ತೆ. ಮಾಡ್ಬೋದು. ನೀವು ಕೇಳ್ತಾರೆ ಕಲರ್ ವೇರಿಯಂಟ್ ಇಲ್ಲ ಅಂದರೆ ವೆಯ್ಟ್. ಸಿಲ್ವರ್ ಕಲರ್ ಇದು? ಇದು ಮಾರ್ನಿಂಗ್ ಹೇಸ್. ಇದು ನಿಮ್ಮ ಹೆಸರಲ್ಲೇ ಪ್ಲ್ಯಾನ್ ಮಾಡ್ತಿರೋದು? ನಮ್ಮ ಹೆಸರು. ಲೋನ್ ಎಲ್ಲ ಕ್ಯಾಶ್ ಅಲ್ಲ ಸರ್? ಲೋನು. ಎಷ್ಟು ಪೇಮೆಂಟ್ ಬರುತ್ತೆ ಸರ್? ಅಂದರೆ ಡೌನ್ ಪೇಮೆಂಟ್ ಅಂದರೆ ಡಿಪೆಂಡ್ ಅಪಾನ್ ಪ್ರೊಫೈಲ್ ಮೇಲೇ. ಬೇರೆ ಮೇಲೆ ಒಂದು ಅಪ್ರಾಕ್ಸಿಮೇಟ್ ಅಂತಂದರೆ ಒಂದು 3 lakhs ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ 3 ಲಕ್ಷ. ನಿಮ್ದು ಎಷ್ಟಿತ್ತು ಪ್ಲ್ಯಾನು? ಅದೇ ಒಂದು 5 lakh ಮಾಡ್ಬೋದು ಸರ್. ಅರೌಂಡ್ 10 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಮಿಡ್ ವೇರಿಯಂಟು ಒಂದು 12 ಲಕ್ಷ ಸಿಗುತ್ತೆ. 1.6 ಅಲ್ವಾ ಇದು? 1.5. 1.5. ಎಷ್ಟು ಜನ ಟ್ರಾವೆಲ್ ಮಾಡೋದು ಸರ್ ಯೂಶಲಿ ಗಾಡಿ? 5 ಮೆಂಬರ್ಸ್ ಟ್ರಾವೆಲ್ ಮಾಡೋದು. 4 ಇಲ್ಲ ಟೆಸ್ಟ್. ಓಕೆ. ಯೂಸೇಜ್ ಸಿಟಿಲ ಇವೆಲ್ಲ ಜಾಸ್ತಿ ಇರೋದು? ಎಲ್ಲ ಕಡೆ ಯೂಸ್ ಮಾಡಿದ್ದೀನಿ. ಯೂಸೇಜ್ ಹೆಂಗಿದೆ ಸರ್ ನಿಮ್ಮದು? ಡೈಲಿ ಇದೆ. ಡೈಲಿ ಇದೆಯಾ? ಒಂದು ವರ್ಷದಲ್ಲಿ 10,000 ಓಡಿಸ್ತೀರಾ? ಎಷ್ಟು ಸರ್ ಇದು ಮೈಲೇಜು? ಸರ್ ಇದು ಡೀಸೆಲ್ ಮ್ಯಾನ್ಯಲ್ಗೆ ಹೋಗ್ತೀರಾ ಅಂದರೆ ನಿಮಗೆ ಸಿಟಿಲಿ 15-16, ಹೈವೇಲಿ 20+ ಬರುತ್ತೆ. ಡೀಸೆಲ್ ಆಟೋಮೆಟಿಕ್ ತೊಗೊಂಡ್ರೆ ನಿಮ್ಗೆ 14-15, ಹೈವೇಲಿ ನಿಮಗೆ 19-20 ಬರುತ್ತೆ. ಹೈವೇಲಿ ಜಾಸ್ತಿ ಬರ್ತೀನಿ. ಸಿಟಿ ಟ್ರಾಫಿಕ್ ಡೀಸೆಲೆಲ್ಲ ಮೈಲೇಜ್ ಬಗ್ಗೆ ಏನು ಟೆನ್ಷನ್ ಇರಲ್ಲ ಸರ್. ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಮೇನ್ಲಿ ಏನಂದರೆ ಇದು ಯೂಸೇಜ್ ಕೇಳುತ್ತೆ ಅಷ್ಟೇ. ಎಕ್ಸಿಸ್ಟಿಂಗ್ ಯಾವ ಥರ ಯೂಸ್ ಮಾಡ್ತೀರಾ ಸರ್? ಇದೆ. ಇನೋವಾ ಇದೆ, i20 ಇದೆ.
ಇದು ಅಡಿಷನಲ್ ವ್ಯಾಗನರ್ ಒಂದು ಕರೀತೀವಿ ನೋಡಿ ವ್ಯಾಗನರ್ ಹ್ಞೂ ಲುಕ್ ಅದರ ಇದು ಅಡಿಷನಲ್ ಆಗ್ತಾ ಇದು ಇದೆ additional. RPM ಸ್ವಲ್ಪ ಇದೆ ಆಟೋಮೆಟಿಕಲ್ ಹಂಗೇನೆ ಅದು ನಿಮ್ಮ ಆಕ್ಸೆಲರೇಷನ್ ಮೇಲೆ RPM ತಗೊಳ್ಳೋವಂಥದ್ದು. ಮ್ಯಾನ್ಯುಯಲ್ ಅಲ್ಲಿ ನಾರ್ಮಲ್ ಇರುತ್ತೆ. ಹಾಂ ಹೌದು. ಇದು ಜಾಸ್ತಿ ಇದೆ ರನ್ನಿಂಗ್ ಇದೆ ಸರ್ ಇದು ಯಾವುದು ಸರ್? ಸೆಂಟರ್ಸ್ ಸರ್ ತುಂಬ ಡಿಮ್ಯಾಂಡ್ ಇದೆ ಸರ್ ಮಾರ್ಕೆಟ್. ಫಾರ್ನೆಟ್ ಜಾಸ್ತಿನಾ ಇದು ಜಾಸ್ತಿನಾ? ಸರ್ ಇವಾಗ ಟ್ರೆಂಡಿಂಗ್ ಸೆಲ್ಟೋಸ್ ಸರ್ ಇದು. ಸೊ ಮ್ಯಾನ್ಯುಯಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಮೈಲೇಜ್. ಯಾವುದ್ರಲ್ಲಿ? ಮ್ಯಾನ್ಯುಯಲ್ ಜಾಸ್ತಿ ಬರುತ್ತೆ. ಹಾಂ ಹೌದು. ಆಟೋಮೆಟಿಕ್ ಮ್ಯಾನ್ಯುಯಲ್ ಜಾಸ್ತಿ ಬರುತ್ತೆ. ಆಟೋಮೆಟಿಕಲ್ ಅಂದರೆ ಜಾಸ್ತಿ ಕ್ಲಚ್ ಯೂಸ್ ಆಗುತ್ತೆ ಸರ್ ಆಟೋಮೆಟಿಕಲ್. ಗ್ಲಾಸ್ ಓಪನ್ ಮಾಡಿ. ಗ್ಲಾಸ್ ಓಪನ್ ಅದು ಮಧ್ಯಾಹ್ನನೇ ಬಂದ್ಬಿಡ್ತಿದೆ. ಕನಿಕ 2-3 ಸಲ ಹೋಗಿ ಕಾಲ್ ಮಾಡಿದೆ, 2 ಸಲ busy ಬಂತು. ನಾನು ಹೋಗಿ ನಿಂತ್ಕೊಂತೀನಿ ಈಗ ಬಂದಿಲ್ಲ ನಿಂತ್ಕೊಂತೀನಿ. ಕಾಲ್ ಮಾಡಿದಾಗ ಡ್ರೈವ್ ಬೇಕು ಅಂತ ಹೇಳಿದ್ರು. ಕಾಲ್ ಮಾಡಿದ್ರೆ ಬಿಸಿ ಬರ್ತಾ ಇತ್ತು. ಈಗ ಸಂಜೆ ಒಂದು ಕೂಡ ಕಾಲ್ ಮಾಡಿದೆ. ನಿಮ್ಗೆ ಕಾಲ್ ಮಾಡೋದಲ್ಲ ಅವಾಗ ನಾನು ಬಂದಿದ್ದು ಮನೆಗೆ. ಸರ್ ಅಡಾಸ್ ಇರೋದು ನೋಡ್ತಿರಲ್ಲ, ನಿಮ್ಗೆ 360 ಎಲ್ಲ ಬೇಕಂದ್ರೆ ಅಡಾಸಲ್ಲೇ ಬರೋದು. ಇದು ಅಡಾಸ್ ಇದೆಯಾ ನಿಮಗೆ? ಬರುತ್ತೆ. HTX ಅಡಾಸ್ 23,69,000 ಆಗುತ್ತೆ. ಇದರಲ್ಲಿ ಪಾರ್ಕಿಂಗ್ ಬರ್ತದೆ ಕ್ಯಾಮ್ರಾ ಇದೆ ಇಲ್ಲಿ ಇದು ಸ್ಕ್ರೀನ್ ಹಾಕಿದ್ರೆ 360 ಹೌದು. 360 ನೋಡ್ಕೊಳ್ಳೋದ್ರಲ್ಲಿ ಏನೇನಿದೆ ಅಂತ. ಒಂದ್ಸಲ ವೆಹಿಕಲ್ ಆನ್ ಮಾಡಿ ಸರ್, ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಲೈಟ್ಸ್ ಸರ್ ಅಡಾಸ್ ಇರೋದು ನೋಡ್ತಿರಲ್ಲ, ನಿಮ್ಗೆ 360 ಎಲ್ಲ ಬೇಕಂದ್ರೆ ಅಡಾಸಲ್ಲೇ ಬರೋದು. ಇದು ಅಡಾಸ್ ಇದೆಯಾ ನಿಮಗೆ? ಬರುತ್ತೆ. HTX ಅಡಾಸ್ 23,69,000 ಆಗುತ್ತೆ. ಇದರಲ್ಲಿ